ಈ ನಾಡಿನಲ್ಲಿ ಮುಸಲ್ಮಾನರಿಗೆ ಇವತ್ತು ಸಿಗ್ತಾ ಇರುವಂಥ ಈ ತುಷ್ಟೀಕರಣದ ಲಾಭ ಇದೆಯಲ್ಲ, ಅದು ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಲ್ಲೂ ಬೆಂಕಿ ಹೊತ್ತಿಸಿಟ್ಟಿದೆ. ಅವನಿಗೆ ಉರಿ ಇದೆ, ನನ್ನ ಕಣ್ಣೆದುರುಗಡೆ ಹಿಂಗೆ ಆಗ್ತಿದ್ದಾನಲ್ಲ ಇವನು ಅನ್ನೋಂಥ ಆಕ್ರೋಶ ಇದೆ. ಅವನಿಗೂ ಗೊತ್ತಿದೆ ಈ ಆಕ್ರೋಶವನ್ನು ಕಾಂಗ್ರೆಸ್ಸಿನಿಂದ ಯಾರಾದರೂ ಶಾಂತಗೊಳಿಸುವಂಥ ಸಂದರ್ಭ ಇದ್ದರೆ ಅದು ಸಂಘದವರಿಗೆ ಮಾತ್ರ. ಸಂಘ ಉಳಿಬೇಕು ಇಲ್ಲಿ ಅಂತ ಕಾಂಗ್ರೆಸ್ ಕಾರ್ಯಕರ್ತನು ವೋಟ್ ಹಾಕುವಂಥ ಕಾಂಗ್ರೆಸ್ ವ್ಯಕ್ತಿಯೂ ಕೂಡ ಅವನ ಮನಸ್ಸಿನಲ್ಲಿದೆ. ಹೀಗಾಗಿ ಒಂದು ಪ್ರಯತ್ನ ಮಾಡಿ ನೋಡ್ಲಿ, ಅವ್ರಿಗೆ ಗೊತ್ತಾಗುತ್ತೆ ರಿಪರ್ಕರ್ಷನ್ ಹೆಂಗಾಗಬಹುದು. ವ್ಯಾಖ್ಯಾನ ಉಲ್ಟಾನೇ ಇರೋದು. ಆ ಮನಸ್ಸಿನಲ್ಲಿ, ಹಿಂದೂಗಳ ಮನಸ್ಸಿನಲ್ಲಿ ಇರ್ತಕ್ಕಂಥ ತುಷ್ಟೀಕರಣದ ವಿರುದ್ಧದ ಕೋಪಕ್ಕೇನೆ ಕೈಯಲ್ಲಿ ದಂಡ ಕೊಟ್ಬಿಟ್ಟು ಪ್ರಯೋಗ ಮಾಡಿ ಅಂತ ಹೇಳಿ ಬಿಡ್ತಾ ಇದ್ದಾರೆ, ಅಥವಾ ಛೂ ಬಿಡ್ತಿದ್ದಾರೆ. ಅವ್ರದೇ ಮಾತಲ್ಲಿ ಹೇಳೋದಾದ್ರೆ ಛೂ ಬಿಡ್ತಿದ್ದಾರೆ. RSS ಹೆಸರಲ್ಲಿ ಹಿಂದೂಗಳನ್ನು ಎತ್ಕಟ್ಟಿದ್ದಾರೆ ಅಂತ. ಅಲ್ಲ, ಬಟ್ ನೀವು ಕೇಳಿದ ಪ್ರಶ್ನೆ ಇದಲ್ಲ, ಬ್ಯಾನ್ ಮಾಡಿ ನೋಡ್ಲಿ ಅಂತ. ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಅಂತ. ಐ ಚಾಲೆಂಜ್ ಹಿಮ್, ಓಪನ್ ಚಾಲೆಂಜ್, ಬ್ಯಾನ್ ಮಾಡಿ. ನೀವು ಹೇಳಿದಿರ ತಾನೆ, ಬ್ಯಾನ್ ಮಾಡಿ ನೋಡಿ, ಆನಂತರ ಕರ್ನಾಟಕದಲ್ಲಿ ಒಂದು ಹೊಸ ಕ್ರಾಂತಿ ಆಗದೆ ಹೋದರೆ ಕೇಳಿ ಅಂತ. ನಿಮ್ಗೊಂದು ಇನ್ನೊಂದು 2.5-3 ವರ್ಷ ಬಾಕಿ ಇತ್ತು, ಅದು ಬಹಳ ಬೇಗ ಮುಗಿಬೇಕು ಅಂತಂದ್ರೆ ಬ್ಯಾನ್ ಮಾಡಿ ನೋಡಿ, ಉಳಿದಿದ್ದೀನಿ ಹೇಳಬಲ್ಲೆ ಅಂತ.